ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ BK. ಇದೇ ಭಾನುವಾರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು BJP JDS ಪಕ್ಷದ ಕಾರ್ಯಕರ್ತರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದರೆ ಬರ್ತಕ್ಕಂಥ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಆಗಿದ್ದಂತಹ ಹಾಗೂ ಹಾಲಿ ಸಂಸದರು ಆದಂತಹ ಡಾಕ್ಟರ್ ಸುಧಾಕರ್ ರವರು ಮತ್ತು ನಮ್ಮ JDS ಪಕ್ಷದ ಯುವ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಣ್ಣನವರು ಮತ್ತು ಕೇಂದ್ರ ಸಚಿವರಾದಂಥ HD ಕುಮಾರಣ್ಣನವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ BJP ಮತ್ತು JDS ಎರಡು ಪಕ್ಷದ ಮುಖಾಂತರದಿಂದ ನಮ್ಮ ನೆಲಮಂಗಲ ತಾಲೂಕು ಜನತೆಯ ಒಂದು ಆಶೀರ್ವಾದದಿಂದ ಏನಿವತ್ತು ಡಾಕ್ಟರ್ ಸುಧಾಕರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ, ಅದಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. 8ರಿಂದ 10,000 ಜನ ಸೇರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ. ಜೊತೆಗೆ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ. 1,000 ಬೈಕ್ಸ್ನ ಎಲ್ಲ ಯುವಕ ಮಿತ್ರರನ್ನ ಕರೆದು ಬೈಕ್ ರ್ಯಾಲಿ ಮೂಲಕ ಬರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರುಗಳನ್ನು ಈ ನಮ್ಮ ಜಲಧಾರೆ ಏನು ಕಾರ್ಯಕ್ರಮ ನಡೆದಂಥ ಸ್ಥಳಕ್ಕೆ ಕರೆತಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು IBಯಿಂದ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಮಾಡೋಣ ಅಂತ ಇದ್ದೀವಿ. ಬರ್ತಕ್ಕಂಥ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ವೆಜಿಟೇರಿಯನ್ಸು, ನಾನ್ ವೆಜಿಟೇರಿಯನ್ಸ್ ಎರಡೂ ಮಾಡಿದ್ದೇವೆ. ಜೊತೆಗೆ ಅವ್ರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊತಕ್ಕಂಥ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕ್ರಮ. ಇದು ಕೇವಲ ನಮ್ಮ ತಾಲೂಕಿನ ಕಾರ್ಯಕ್ರಮ. ನಮ್ಮ ತಾಲೂಕಿನಾದ್ಯಂತ ನಾವು ಏನು 33,559 ನಾವು ಏನು ನಮ್ಮ ಲೀಡ್ ಕೊಟ್ಟಿದ್ದೇವೆ MP ಎಲೆಕ್ಷನ್ನಲ್ಲಿ. ಹಾಗಾಗಿ ಏನು ಒಂದು ಕೊನೆಯ ಹಳ್ಳಿಯಿಂದ ಯಾರು ವೋಟ್ ಹಾಕಿದ್ದಾರೆ, ಯಾರು ಮತವನ್ನು ಚಲಾಯಿಸಿದ್ದಾರೆ, ಯಾರು ಸುಧಾಕರ್ ಅವರನ್ನು ನೋಡೇ ಇರಲ್ಲ ಪಾಪ. ಹಾಗಾಗಿ ಅವ್ರನ್ನ ನೋಡ್ತಕ್ಕಂಥ ಒಂದು ಅವಕಾಶ, ಅವರಲ್ಲಿ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅವನ್ನು ಕೇಳ್ತಕ್ಕಂಥ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರ್ ಮಾಡ್ತಾ ಇದ್ದೇವೆ. ನಲ್ಲಿ ಅದ್ಭುತವಾದ ಮತಬಾಂಧವರು ನಮ್ಮ MP ಸುಧಾಕರ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ಅವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಾರಂಭ ಆಗ್ತದೆ. ಬೈಕ್ ರ್ಯಾಲಿ ಮತ್ತು ಮೆರವಣಿಗೆ ಪ್ರಾರಂಭವಾಗಿ ಇಲ್ಲಿ ಬಂದು ಸೇರ್ತದೆ. ಸುಮಾರು 1 ಗಂಟೆ 2 ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮ ಮುಗೀತದೆ. ಒಂದು ಅದ್ಭುತವಾದ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರುಗಳು ಮಾಡಿದ್ದಾರೆ. ಸೋಮಣ್ಣವ್ರ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಸಾವಧಾನದಿಂದ ಎಲ್ಲ ಕೂತ್ಕೊಂಡು ಈ ಗ್ರೌಂಡ್ ತುಂಬುವಂತೆ ಎಲ್ಲರೂ JDS BJP ಕಾರ್ಯಕರ್ತರು ಬಂದು ಏನು ಕಾಂಗ್ರೆಸ್ ಅವರು ಮಾಡಿದ ಅದೆಲ್ಲ ನಿಮಗೆಲ್ಲ ಇವಾಗ ಹೇಳೋಂಥ ಅಲ್ಲ, ಅದನ್ನೆಲ್ಲ ಅವತ್ತು ಮಾತಾಡೋಣ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಾರೀಕು 7ನೇ ತಿಂಗಳು ನಾವು ನಮ್ಮ ಮೊದಲನೇ ಬಾರಿ ಗೆದ್ದಿದ್ದಂಥ ಸಂಸದರಾದಂಥ ಸುಧಾಕರ್ ಅವರು 1,60,000 ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ. 11 ಗಂಟೆಗೆ ಸುಮಾರು ಬೆಳಿಗ್ಗೆ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ಈ ಭಾಗದ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಮೂಲಕ ಈ ಜಾಗಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರಂಭವಾಗಲಿದೆ. ಆಗಲೇ ನಿಮ್ಗೆ ಗೊತ್ತಿದ್ದಂಗೆ ಸುಧಾಕರ್ ಅವರಿಗೆ ಬಹಳ ಕಮ್ಮಿ ಸಮಯ ಇತ್ತು. ಅದಕ್ಕೆ ಅವರು ಎಲ್ಲ ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿಯಾಗಕ್ಕೆ ಸಾಧ್ಯವಾಗಲಿಲ್ಲ. ಅಂದು ಅವರು ಪ್ರತಿಯೊಬ್ಬರು ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿಯಾಗಿ
ಅವ್ರನ್ನ ಪರಿಚಯ ಮಾಡಿಕೊಂಡು ಬರೋ ದಿನಗಳಲ್ಲಿ ಈ ಭಾಗದ ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಮುಖ್ಯ ಪಾತ್ರವನ್ನು ಮಾಡ್ತಾರಂತ ನಾವು ನಂಬಿ ಬಹಳ ಒಂದು 10,000 ಜನಕ್ಕಿಂತ ಹೆಚ್ಚು ಅವ್ರ ಸಂಖ್ಯೆಯಲ್ಲಿ ಸೇರ್ತಾರಂತ ನಾವು ಭಾವಿಸಿದೀವಿ. ಈ 10,000 ಜನ ಬಂದು ಅವತ್ತು ಅವ್ರನ್ನ, ಅದಕ್ಕಿಂತ ಹೆಚ್ಚು ಜನ ಬಂದು ಅವ್ರನ್ನ ಅವತ್ತು ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರನ್ನ ಸನ್ಮಾನ ಮಾಡಲು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕೇಳುತ್ತಾ, ದಯವಿಟ್ಟು ಅಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ತಾ ನಾನು ಈ 2 ಮಾತು ಮುಗಿಸ್ತೇನೆ.